ಏನು ಮಾಮೂಲಿ 45 ವರ್ಷಗಳಿಂದನೂ ಆ ಕಾಲದಲ್ಲಿ ತುಂಬ ಸಿಂಪಲಾಗಿ ಮಾಡ್ಕೊಂಬರ್ತಾಯಿದ್ವಿ. ಈ ಬರ್ತಾ 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 ಇವತ್ತು ಈ ಮಟ್ಟಕ್ಕೆ ಮಾಡ್ಕೊಂಬರ್ತಾಯಿದ್ದೀವಿ. ಅದೆಲ್ಲ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ. ಅಂಬೇಡ್ಕರ್ ಜಯಂತಿ ಒಂದು ಇತಿಹಾಸ. ಆ ಇತಿಹಾಸನ ಉಳಿಸ್ಕೊಂಡು ಹೋಗೋಂಥ ವ್ಯವಸ್ಥೆಗೆ ನಾವು ಮುಖಂಡರುಗಳು ವಹಿಸ್ಕೊಬೇಕು. ಅದನ್ನು ನಾನು ಏನು 45 ವರ್ಷಗಳಿಂದಲೂ ಮಾಡ್ಕೊಳ್ತಾ ಬರ್ತಾ ಬರ್ತಾ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಅಳವಡಿಸ್ಕೊಂಡು ಬಂದಂಥವ್ನು ನಾನು. ತದನಂತರ ಬಸವಲಿಂಗಪ್ಪನವರ ರೂಪರೇಷೆಗಳು, ಬಸವಲಿಂಗಪ್ಪನವರ ರಾಜಕೀಯ ಒಂದು ಈ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳನ್ನ ಈ ಮೆಲುಕು ಹಾಕ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದಂಥವ್ರು. ತದನಂತರ ಬಸವಲಿಂಗಪ್ಪನವರು ನಮ್ಮನ್ನು ಮರೆತು ತೀರೋದ ನಂತರ ಬಸವಲಿಂಗಪ್ಪನವರು, ಅಂಬೇಡ್ಕರು ಈ ದೇಶದ ಎರಡು ಕಣ್ಣುಗಳು ಅನ್ನೋ ದಿಶೆಯಲ್ಲಿ ಯೋಚನೆ ಮಾಡಿ ಆವತ್ತಿನಿಂದ ಬಸವಲಿಂಗಪ್ಪ ತೀರೋಗಿ ಒಂದು 25 ವರ್ಷ ಮೇಲೆ ಆಯಿತು. ಆವತ್ತಿನಿಂದ ಇವತ್ತುವರೆಗೂ ಅವರು ಅಂಬೇಡ್ಕರ್ ಜಯಂತಿ ದಿವಸನೇ ಅವರಿಬ್ಬರು ಫೋಟೋನು ಒಂದೇ ಕಡೆ ಇಟ್ಕೊಂಡು ನಿರಂತರವಾಗಿ, ಈಗ ನಮ್ಗೆ ಗೊತ್ತಿದ್ದಂಗೆ ಒಂದು 25 ವರ್ಷಗಳ ಹಿಂದೆಯಿಂದಲೂ ಇವರಿಬ್ಬರು ಫೋಟೋನು ಇಟ್ಕೊಂಡು ನಾವು ಅಂಬೇಡ್ಕರ್ ಜಯಂತಿ ಭಾರಿ ವಿಭಿನ್ನವಾಗಿ ಜನ ನೋಡಿ ಮೆಚ್ಚೋ ಥರಕ್ಕಿಂತ ಜನ ಅರ್ಥ ಮಾಡ್ಕೊಂಡು ಇದು ಒಳ್ಳೆಯ ಕಾರ್ಯಕ್ರಮ ಅನ್ನೋ ಮನಸ್ಸನ್ನು ಜನಗಳ ಪರಿವರ್ತನೆ ಜೊತೆ ಮಾಡ್ಕೊಂಡ್ರ ಅವ್ರ ಮನಸ್ಸನ್ನು ಪರಿವರ್ತನೆ ಥರ ನಾವು ಇವತ್ತು ಅಂಬೇಡ್ಕರ್ ಜಯಂತಿ ಮಾಡ್ಕೊಂಬಂದಿವಂಥ ಹೆಮ್ಮೆ ನಮಗಿದೆ. ತುಂಬ ಆ್ಯಕ್ಟಿವ್ ನಡೆದು ಇವತ್ತು ನೋಡಿದ್ರೆ ನೀವು ಈಗಾಗಲೇ ಒಂದು 2,000 ಜನಕ್ಕೆ ಇವತ್ತು ಸ್ಯಾರಿ ಕೊಟ್ವಿ. ಆಮೇಲೆ ನಮ್ಮ ಮಹಿಳೆ ಲೀಡರ್ಗಳೆಲ್ಲ ಇದ್ಕೊಂಡು ಹೇಳಿದ್ರು, ಅಟ್ಲೀಸ್ಟು ನಮ್ಮ ಮನೆ ಯಜಮಾನ್ರುಗಳು ಅವರೂ ಬಂದು ಹೋಗಿ ಇಷ್ಟಪಡ್ತಿದ್ದಾರೆ, ಅವ್ರಿಗೆ ಏನಾದರೂ ಕೊಡೋದು ಅನ್ನೋ ಥರ ಹೇಳಿದಾಗ ಅಟ್ಲೀಸ್ಟ್ ಏನಾದರೂ ಪ್ರಯತ್ನ ಪಡೋಣ ಅಂತ ಇವತ್ತು 1,000 ಜನಕ್ಕೆ ಗಂಡು ಮಕ್ಕಳಿಗೆ ಇವತ್ತು ಪ್ಯಾಂಟು ಶರ್ಟ್ ಬಟ್ಟೆ ಕೊಡೋಂಥ ಕಾರ್ಯಕ್ರಮನೂ ನಾವು ಮಾಡಿದ್ವಿ. ಇವೆಲ್ಲ ಮಾಡಬೇಕಾದ್ರೆ ಇದು ಹಣದ ದುಬ್ಬಟ್ಟು ಸಾಕಷ್ಟು ಬೇಕಾಯಿತು. ನನಗೆ ಯಾರು ಆತ್ಮೀಯ ಸ್ನೇಹಿತರು ಫ್ರೆಂಡ್ಸ್ ಇದ್ದರು, ಅವ್ರಿಗೆಲ್ಲರಿಗೂ ಹಿಡಿದು ಇವ್ರ ಕಡೆಯಿಂದ ದಾನ ಪಡೆದು ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಇವತ್ತು ಇಷ್ಟು ವಿಜೃಂಭಣೆ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಮುಖ್ಯ, ಜೊತೆಗೆ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರ ಸಪೋರ್ಟಿಂದ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ. ಒಂದು ಹೆಮ್ಮೆ ನಮಗಿದೆ. ಯುವ ಜನತೆಗೆ ಹೇಳಿದ್ರೆ, ನಾವು ಒಂದು ಕಾಲದಾಗ ಯುವಕರು ಅವತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಅವರ ಪುಸ್ತಕಗಳನ್ನು ಓದ್ಕೊಂಡು ನಾವು ಪ್ರಜ್ಞಾವಂತರಾಗಿ ನಂತರ ದಿನಗಳಲ್ಲಿ ಬಂದಂಥ ಬಸವಲಿಂಗಪ್ಪನವ್ರನ್ನ ನೋಡ್ತಾ ಅವರ ಒಂದು ಚಲನವನ್ನೆಲ್ಲ ಅವರ ಒಂದು ಈ ರಾಜ್ಯಕ್ಕೆ ಮಾಡಿದಂಥ ಸುಮಾರು ಇಲಾಖೆಗಳ ಏನು ಮಂತ್ರಿಗಳಿದ್ದಾಗ ಇಲಾಖೆಗಳಲ್ಲಿ ಮಾಡಿದಂಥ ಜನಾಂಗಕ್ಕೆ ಮಾಡಿದಂಥ ಸಿಸ್ಟಮ್ನ ಸೇಮ್ ಅಂಬೇಡ್ಕರ್ ಥರನೇ ಅವರು ಮಾಡ್ಕೊಂಬರ್ತಾಯಿದ್ರು. ಮತ್ತು ದಿನ ಬೆಳಿಗ್ಗೆ ಪತ್ರಿಕೆಗಳು ಟಿ ವಿಗಳಲ್ಲಿ ನೋಡಿಕೊಂಡು ನಾವು ಈ ಮಟ್ಟಕ್ಕೆ ಯೋಚನೆ ಮಾಡ್ಕೊಂಡು ನಾವು ಅಟ್ಲೀಸ್ಟ್ ಮುಂದಿನ ಪೀಳಿಗೆ ಇವತ್ತು ನಾವೇನು ನಮ್ಮ ಕಾಲದಲ್ಲಿ ಮಾಡ್ಕೊಂಬಂದು ಮುಂದಿನ ಕಾಲದಕ್ಕೆ ನಮ್ಮ ಬರೋ ಪೀಳಿಗೆನೂ ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಇವತ್ತಿನ ಅಂಬೇಡ್ಕರ್ ಜಯಂತಿ ಈ ದಿವಸ ನಮ್ಮ ಪೀಳಿಗೆ, ನಾವು ಯುವ ಪೀಳಿಗೆಗೆ ನಾನು ಇದೊಂದು ಅವರಿಗೆ ಒಂದು ಮನವಿ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಥರ ಅವರು ಮುಂದಿನ ದಿನಗಳಲ್ಲಿ ಇದೇ ಥರ ನಡೆಸ್ಕೊಂಡು ಹೋಗಲಿ ಅನ್ನೋ ಒಂದು ಹಂಬಲ ನಮಗಿದೆ. ನನ್ನ ಹೆಸರು ರವಿಕುಮಾರ್ ಅಂತ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು, ಅಂಬೇಡ್ಕರ್ ಸಮುದಾಯವನ ಟ್ರಸ್ಟ್ನ ಹಾಲಿ ಅಧ್ಯಕ್ಷರು, ನಾನು ಫೌಂಡರ್ ಆ್ಯಂಡ್ ಪ್ರೆಸಿಡೆಂಟ್ ನಾನು.